ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಲಕ್ಷ್ಮೀಪುರ ಹೆಬ್ಬಂಡೆ ಈ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಹರೀಶ್ ಅಂತ ಒಬ್ಬ ರೈತರು 10 ಎಕರೆಯಷ್ಟು ತೆಂಗಿನ ತೋಟದ ಮಧ್ಯದಲ್ಲಿ ಒಂದಷ್ಟು ಅಡಿಕೆ ಬೆಳೆಯನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಕೆನಾಲ್ ವಾಟರ್ ಪಾಸ್ ಆಗ್ತಾಯಿದೆ. ಇದೆ ಚಾನಲ್ ನೀರು ಕಾಣಿಸ್ತಿದೆಯಲ್ಲ, ಪೂರ್ತಿ ಕೆನಾಲ್ ನೀರು ಆಯ್ತಕ್ಕಂಥ ಒಂದು ಪ್ರದೇಶ. ಇವರು ಸುಮಾರೊಂದು 30 ವರ್ಷದ ಹಿಂದೆಯೇ ಬೋರ್ವೆಲ್ ತೋಡಿದ್ರು. ನೀರಿನ ಇಳುವರಿ ಜಸ್ಟ್ 2 ಇಂಚ್ ಬರ್ತಾಯಿದೆ. ಒಂದು ಬಾವಿಯನ್ನು ಸಹ ಇವ್ರು ಮಾಡಿದ್ದಾರೆ. ಈಗ ನಾನು ಏನು ಇವ್ರಿಗೆ ಐಡಿಯಾ ರೆಕಮೆಂಡ್ ಮಾಡ್ತೀನಿ ನೀವು ನೋಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಚಾನಲ್ ನೀರಿಲ್ಲ ಹರಿತಾ ಇದೆ. ಸಫಿಷಿಯೆಂಟ್ ಭದ್ರಾ ನೀರು ಹರಿದೋಗ್ತದೆ. ಇಡೀ ವರ್ಷದಲ್ಲಿ ಪ್ರತಿ ತಿಂಗಳಿಗೆ ನೀರು ಕೊಡುವಂಥ ಕೆಲಸ ಇಲ್ಲ ಆಗ್ತಾಯಿದೆ. ಆದರೂ ಬೋರ್ನಲ್ಲಿ ನೀರಿನ ಇಳುವರಿ ಕಡಿಮೆ ಇದೆ. ಹೇಗೆ ನೀರನ್ನ ಹೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಕೊಡುವಂಥ ಐಡಿಯಾನ ನೀವು ಗಮನಿಸ್ಬೋದು. ಇದು ಇವರ ಓಪನ್ ವೆಲ್ಲಲ್ಲಿ ನೀರು ತುಂಬಿ ತುಳುಕ್ತಾ ಇದೆ. ನೋಡಿ, ಬಾವಿಯಲ್ಲಿ ಸಫಿಷಿಯೆಂಟ್ ನೀರಿರ್ತಕ್ಕಂಥ ಒಂದು ಚಿತ್ರವನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲೇ ರೈಲ್ವೆ ಟ್ರ್ಯಾಕ್ ಸಹ ನೋಡ್ಬೋದು. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವಂಥ ಒಂದು ರೈಲ್ವೆ ಟ್ರ್ಯಾಕು. ಇವರಿಡೀ ಅಡಿಕೆ ತೆಂಗಿನ ತೋಟ, ಬಾವಿ ನೀರು ತುಂಬಿ ತುಳುಕ್ತಾ ಇರುವಂಥ ಸೀನ್ ಸಹ ನೋಡ್ತಾ ಇದ್ವಿ. ಆದರೆ ಬೋರ್ವೆಲ್ನಲ್ಲಿ ನೀರಿನ ಇಳುವರಿ ಕಡಿಮೆ ಇದೆ. ಸರ್, ಇದು ಬಾವಿ ಎಷ್ಟು ಆಳ ಇದೆ? 20 ಅಡಿ ಆಳ. ಓಕೆ, ಇದು ತೆಗೆಸಿ ಒಂದು 30 ವರ್ಷ ಜಾಸ್ತಿ, 30 ವರ್ಷ ಆಗಿದೆ. ಈಗ ಬೇಸಿಗೆಯಲ್ಲಿ ನೀರು ಖಾಲಿ ಆಗಿಬಿಡುತ್ತಾ? ಬೇಸಿಗೆಯಲ್ಲಿ ನೀರು ಖಾಲಿ ಆಗಲ್ಲ ಸರ್, ಇರ್ತದೆ. ಈಗ ಇಷ್ಟು ಯೂಸ್ ಮಾಡಿದ್ರೆ ಅಲ್ಲ, ಈಗ ಇಷ್ಟು ತುಂಬಿರೋಂಥ ನೀರು ಇಷ್ಟು ಇರಲಿಲ್ಲ ಸರ್. ಆಗಲೇ ನಾವು ನೀರು ಬಿಟ್ಟಿದ್ದೀವಲ್ಲ, ಈಗ ಬಂದಿದೆ. ಭೂಮಿಗೆ ನೀರು ಹಾಯಿಸಿರೋ ನೀರು ಇದು ಬಂದು ತುಂಬಿರ್ತಕ್ಕಂಥದ್ದು. 2 ದಿವಸಕ್ಕೆ ಬಂದ್ಬಿಡುತ್ತೆ ಸರ್ ನೀರು. ಇಷ್ಟು ಮೋಟ್ರ್ ಹಾಕಿ ಕೊಡಿದ್ರೆ? ಮೋಟ್ರ್ ಇದೆ ಸರ್. ಇದು ಹಾಕಿ ಕೊಡಿದ್ರೆ ಇದು ಅವರು ನಿಧಾನಕ್ಕೆ ನೀರು ಹೋಗ್ಲಿ ಅಂತೇಳಿ ನಮಗೆ ಅವಾಗ ಸಜೆಸ್ಟ್ ಮಾಡಿದ್ರು ಸರ್, 3 HP ಹಾಕ್ರಿ ಅಂತ. ಸರ್, ಈಗ ನಿಮಗೊಂದು ನಾನು ಕಾನ್ಸೆಪ್ಟ್ ಕೊಡ್ತೀನಿ ನೋಡಿ. ಏನು ಕಾನ್ಸೆಪ್ಟ್ ಗೊತ್ತಾ? ಈಗ ನಮ್ಮ ಬೋರಲ್ಲಿ ನೀರು ಸ್ಲೋ 2 ಇಂಚ್ ಇದೆ ಸರ್. ನಿಮ್ಮದು ಜಮೀನು ಟೋಟ್ಲು 14 ಎಕರೆ ಜಮೀನು ಸರ್. ಓಕೆ, 14 ಎಕರೆಗೆ ಒಂದು ಬೋರಿಂದ ಆ ಸ್ಲೋ 2 ಇಂಚನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಕಾನ್ಸೆಪ್ಟ್ ಏನಂತಂದರೆ, ನೀವು ಬೋರ್ವೆಲ್ ನೀರನ್ನ ಇದಕ್ಕೆ ಡಂಪ್ ಮಾಡಿ. ಸರ್. ಓಕೆ, ಇದು ರಿಸರ್ವಾಯರ್ ಥರ. ಸರಿ ಸರ್. ಇಲ್ಲಿಂದ ಇದೇನು ಮೋಟ್ರ್ ಚಿಕ್ಕದಿದೆಯಲ್ಲ, ಇದನ್ನ ರೀಪ್ಲೇಸ್ ಮಾಡಿ ಸೆಂಟ್ರಿಫ್ಯೂಗಲ್ ಅಥವಾ ಸಬ್ಮರ್ಸಿಬಲ್ ಪಂಪ್ ಹಾಕಿದರೆ ನೀವು ಇದೇ ಬಾವಿಗೆ 2 ಪಂಪ್ ಹಾಕ್ಬೋದು. 2 ಪಂಪ್ ಹಾಕ್ಬೋದು. ಇಲ್ಲ, ಒಂದೇ ಪಂಪಲ್ಲಿ ನೀವು ಮೇಂಟೈನ್ ಮಾಡಿ. ನೀವು ರೈನ್ ಗನ್ ಓಡಿಸ್ಬೋದು. ಅವಾಗ ಸ್ಪ್ರಿಂಕ್ಲರ್ ಅಲ್ಲ, ರೈನ್ ಗನ್. ಇನ್ನು ಆಕಾಶಕ್ಕೆ ನೀರನ್ನ ಚಿಮ್ಮಿಸ್ಬೋದು. ಹಾಗಾಗಿ ಬೋರ್ವೆಲ್ಗೂ ಒತ್ತಡ ಕಡಿಮೆ ಆಗುತ್ತೆ. ಬೋರ್ವೆಲ್ಲಿಂದ ಡೈರೆಕ್ಟಾಗಿ ಬಂದು ಬಾವಿಗೆ ಬೀಳುತ್ತೆ. ಬಾವಿ ತುಂಬ್ತಾ ಇದ್ದಂಗೆ ನೀವು ಸೀದಾ ಡೈರೆಕ್ಟಾಗಿ ಕೃಷಿಗೆ ನೀರು ಹಾಯಿಸ್ತಕ್ಕಂಥ ಕೆಲಸ ಇಲ್ಲ. ಎಷ್ಟು HP ನೀರಾಗ ಇದು ಹಾಕ್ಬೇಕು ಸರ್? ಈಗ 3 HP ಇದೆ ಸರ್. 3 HP ತೆಗೆದು ಸರ್ ನೀವು ಒಂದು 7.5 ಹಾಕ್ಕೋಬೋದು. 7.5 ಆದರೆ ಸಾಕು, ನಿಮ್ಗೆ ಇಡೀ ಸಫಿಷಿಯೆಂಟಾಗಿ ನೀರು ಕೊಡುತ್ತೆ. ಮತ್ತು ಈ ಬಾವಿಗೆ ಒಂದು ಸಣ್ಣ ನನ್ನ ಟಿಪ್ಸ್ ಏನಂತಂದರೆ ಸರ್, ಬಾವಿ ಈಗ ಸ್ವಲ್ಪ ಇದೆಲ್ಲ ಹುಲ್ಲೆಲ್ಲ ತೆಗೆಸಿಯೋದು, ಜಂಗಲ್ ಥರ ಬೆಳೆದಿರೋದು, ಮತ್ತು ಸುಣ್ಣ ಹೊಡಿಸ್ಬಿಡಿ ಸರ್ ಬಾವಿಗೆ. ಲೈಮ್ ಸುಣ್ಣ ಒಳಗೆ ಹೊರಗೆ ಖಾಲಿ ಆದಾಗ, ಬೇಸಿಗೆಯಲ್ಲಿ ಖಾಲಿ ಆಗುತ್ತಲ್ಲ, ಈಗ ಹೊರಗಂತೂ ಹೊಡಿಬೋದು. ಅವಾಗ ಪಾಚಿ ಕಟ್ಟಲ್ಲ. ಮತ್ತು ಇದಕ್ಕೊಂದು ನೆಟ್ ಹಾಕ್ಕೊಳ್ಳಿ, ಶೇಡ್ ನೆಟ್. ತೆಂಗಿನಕಾಯಿಗಳು, ಎಲೆಗಳು, ಗರಿಗಳೆಲ್ಲ ಬೀಳುತ್ತಲ್ಲ, ಅದೊಂದು ಅವಾಯ್ಡ್ ಆಗುತ್ತೆ ನಿಮಗೆ. ಸರ್, ಇದೇ ಕೆರೆ ಸರ್, ಇದೆ ಅಲ್ಲ? ಇದೇ ಕೆರೆ. ನಾವು ಇಲ್ಲಿಂದ ಪೈಪ್ ಹಾಕಬೇಕು ಅಂತ ಯೋಚನೆ ಮಾಡಿದ್ವಿ ಬಾವಿಗೆ. ಸರ್, ಇಲ್ಲ ನೋಡ್ತಾರಲ್ಲಿ ಅಲ್ಲೇ ಬರ್ತೀರಾ ಸರ್? ನಾವು ಇಲ್ಲೇ ಬರ್ತೀನಿ.
ಎಷ್ಟು ತಗೊಂಡಿದೆ ಸರ್ ನಿನ್ನೆ 9:30 ರಾತ್ರಿ 8 ಕಾಲ್ ಸರ್ 3:15 ಗಂಟೆಗೆ ಬಂದು 3:40 ನಿಮಿಷ ಅಷ್ಟೇ ಭದ್ರಾವತಿ 5:40 ಬಂದ ಯಶವಂತಪುರ 9:20 ಭದ್ರಾವತಿ ಇಳಿದಿದ್ವಿ ನಾವು 24 ಅವರ್ಸ್ ಕರೆಂಟ್ ಇರುತ್ತೆ ಸರ್. ಹೌದಲ್ಲ, ನಿಮ್ಗೆ ಅದೊಂದು ಅಡ್ವಾಂಟೇಜು. ಏನು ಕರೆಂಟ್ ತೆಗೆದ್ರೆ ಕರೆಂಟ್ ಅಷ್ಟೇ ಸರ್. ನೀವು ಕೆನ